ಇಫ್ ಯು ಡೋಂಟ್ ಹ್ಯಾವ್ ಟು ಕಮ್ ಟು ಅ ಡೈಟಿಷಿಯನ್, ಮೇನ್ಲಿ ಏನಂದ್ರೆ ಯು ಹ್ಯಾವ್ ಟು ಫಾಲೋ ಸಿಂಪಲ್ ಥಿಂಗ್ಸ್ ಅಷ್ಟೇ. ಮೇನ್ ಬಂದು ಡೆಫಿನೆಟ್ಲಿ ಎಕ್ಸಸೈಸ್, ಲೈಫ್ ಸ್ಟೈಲ್ ಅದನ್ನ ಬಿಡಕ್ ಆಗಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಟ್. ಪ್ರಾಪರ್ಲಿ ಒಂದು ರುಟೀನ್ ಇರಬೇಕು. ಮೇ ಬಿ ನೀವು 10 ಗಂಟೆಗೆ ಎದ್ದೇಳ್ಬೋದು, 11 o'clock ತಿನ್ಬೋದು, ಆರ್ 6 ಗಂಟೆಗೆ ಎದ್ದೇಳ್ಬೋದು, 8 o'clock ತಿನ್ಬೋದು, ವಾಟ್ ಎವರ್ ಇಟ್ ಇಸ್. ಏನೇ ರುಟೀನ್ ಇದ್ರೇನು ಆ ರುಟೀನ್ ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಇವಾಗ 10 o'clock ಬ್ರೇಕ್ಫಾಸ್ಟ್ 10 o'clock ನನ್ಗೆ ಆಗತ್ತೆ ಅಂದ್ರೆ 10 o'clock ಮಾಡಿ, ಬಟ್ ಡೈಲಿ 10 o'clock ಮಾಡಿ, ಪ್ಲಸ್ ಮಧ್ಯಾಹ್ನ ಒಂದು ಟೈಮ್. ಸೊ ಹ್ಯಾವ್ ಅ ರುಟೀನ್. ಎಷ್ಟಾಗುತ್ತೋ ನಿಮ್ಮ ವರ್ಕ್ ಪ್ರಕಾರ ಒಂದು ರುಟೀನ್ ಇಟ್ಕೊಳ್ಳಿ. ಒಂದಿನ ತಿನ್ನೋದು, ಒಂದಿನ ತಿನ್ನಲ್ಲ, ಒಂದಿನ ಜಾಸ್ತಿ, ಒಂದಿನ ಕಡಿಮೆ, ಈ ತರ ಮಾಡಿದಾಗ ಬಾಡಿ ವಿಲ್ ಗೆಟ್ ವೆರಿ ಕನ್ಫ್ಯೂಸ್ಡ್. ಸೊ ದ ಇನ್ಸುಲಿನ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಗ್ಲೂಕೋಸ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ತುಂಬಾ ಡಿಸ್ಟರ್ಬೆನ್ಸ್ ಆಗಿ. ನನಗೆ ಗೊತ್ತಿದ್ದು ತುಂಬಾ ಜನ ಡಯಾಬಿಟಿಕ್ ಬರೋರು ಎರ್ರಾಟಿಕ್ ಈಟಿಂಗ್ ಹ್ಯಾಬಿಟ್ಸ್, ಅದರಿಂದಾನೇ ಅವ್ರಿಗೆ ಡಯಾಬಿಟಿಸ್ ಬಂದಿರೋದು. ದೇ ಡೋಂಟ್ ಹ್ಯಾವ್ ಪ್ರಾಪರ್ ಶೆಡ್ಯೂಲ್. ಸೊ ಫಸ್ಟ್ ನಾನು ಹೇಳೋದು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಅ ಶೆಡ್ಯೂಲ್. ಸೆಕೆಂಡ್, ಡಿನ್ನರ್ ಎಷ್ಟಾಗುತ್ತೋ ಅರ್ಲಿ ಅಂಡ್ ಲೈಟ್. ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಬಿಕಾಸ್ ಬೆಲಿ ಫ್ಯಾಟ್, ಆಮೇಲೆ ವೆಯ್ಟ್ ಗೇನ್ ಎಲ್ಲಾನೇ ಇಟ್ಸ್ ಮೇನ್ ರೀಸನ್ ಏನಂದ್ರೆ ಲೇಟ್ ಡಿನ್ನರ್, ಹೆವಿ ಡಿನ್ನರ್. ಅದು ಅನ್ಫಾರ್ಚುನೇಟ್ಲಿ ನಮ್ಮ ಹ್ಯಾಬಿಟ್ ಆ ಥರನೇ ಆಗ್ಬಿಡುತ್ತೆ. ಫುಲ್ ಡೇ ನಾವು ಬ್ಯುಸಿ ಇರ್ತೀವಿ, ಏನು ತಿನ್ನಲ್ಲ, ಹಂಗೆ ರಾತ್ರಿ ಊಟನೇ ಒಂದು ಚೆನ್ನಾಗಿ ಮಾಡೋಣ, ರಿಲ್ಯಾಕ್ಸ್ ಆಗಿ ತಿನ್ನೋಣ, ಫ್ಯಾಮಿಲಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಒಂದು ಒಳ್ಳೆ ಊಟ ಆ ಟೈಮಲ್ಲಿ ವಿ ಈಟ್ ಹೆವಿ. ಬಟ್ ದಿಸ್ ಹ್ಯಾಸ್ ಟು ಚೇಂಜ್. ಅಟ್ಲೀಸ್ಟ್ ಅದು ಹೇಳ್ತಾರಲ್ವಾ, ರೋಗಿ ಯೋಗಿ ಭೋಗಿ. ಸೊ ಈ ತರ ಒಂದು ಅಟ್ಲೀಸ್ಟ್ ಒಂದು 30-35 years ಆದ್ಮೇಲೆ ವಿ ಹ್ಯಾವ್ ಟು ರೆಡ್ಯೂಸ್ ಡಿನ್ನರ್ ಇಂಟೇಕ್ ನ. ಒಂದು ಸ್ವಲ್ಪ ಬೇಗನೂ ಮಾಡ್ಕೋಬೇಕು, ಕಡಿಮೆನೂ ಮಾಡ್ಕೋಬೇಕು. ಆಸ್ ಮಚ್ ಆಸ್ ಪಾಸಿಬಲ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ಸ್ಟ್ರೆಸ್ ಕೊಡಬಾರ್ದು ಆ ಟೈಮ್. ಸೊ ಇದೊಂದು ಡೆಫಿನೆಟ್ಲಿ ಅದು ನಾವು ವರ್ಕ್ ಆಗುತ್ತೆ. ನಾನು ಹೇಳ್ತಾ ಇರೋದೆಲ್ಲ ವಾಟ್ ಆಲ್ ವರ್ಕ್ಸ್ ವಿತ್ ಕ್ಲೈಂಟ್ಸ್, ಅದು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಸಿಂಪಲ್ ಥಿಂಗ್ಸ್. ಥರ್ಡ್ ಬಂದು ವಾಟರ್. ಎಲ್ಲ ನ್ಯೂಟ್ರಿಯನ್ಸ್ಗೆ ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಇಸ್ ವಾಟರ್. ಯಾಕಂದ್ರೆ ನೀವು ನೀರು ಕುಡಿದಿಲ್ಲ ಅಂದ್ರೆ your ನ್ಯೂಟ್ರಿಯನ್ಸ್ ಬಂದು ಅಬ್ಸಾರ್ಬ್ ಆಗಲ್ಲ ಬಾಡಿಯಲ್ಲಿ. ಯು ವಾಂಟ್ ಟ್ರಾನ್ಸ್ಪೋರ್ಟ್ ದ ಹೋಲ್ ಬಾಡಿ. ನ್ಯೂಟ್ರಿಯನ್ಸ್ ಬಂದು ಟ್ರಾವೆಲ್ ಆಗ್ಬೇಕಲ್ವಾ, ಒಂದೊಂದು ನಮ್ಮ ಬ್ರೈನ್ಗೂ ಬೇಕು, ನಮ್ಮ ಟೋಸ್ಗೂ ಬೇಕು. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟಿರಬೇಕು. ವಾಟರ್ ಹ್ಯಾಸ್ ಟು ಫ್ಲೋ ಪ್ರಾಪರ್ಲಿ. ತುಂಬಾ ಜನ ನಾನು ನೋಡೋ ಪ್ರಾಬ್ಲಮ್, ದೇ ಡೋಂಟ್ ಡ್ರಿಂಕ್ ವಾಟರ್. 1 glass 2 glass ಇನ್ ಎ ಡೇ, 3 glasses ಇನ್ ಎ ಡೇ, ತುಂಬಾ ಕಡಿಮೆ. ಪ್ಲಸ್ ಅವ್ರು ಬರೋ ಕಂಪ್ಲೇಂಟ್ಸ್ ಎಲ್ಲ ಬ್ಲೋಟಿಂಗ್ ಇದೆ, ಹೊಟ್ಟೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಆಮೇಲೆ ನಾನು ನೀರು ಕುಡಿಯಲ್ಲ ಅಂದ್ರೆ ಅದು ನನಗೆ ಕುಡಿಯೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ, ಈ ತರ ರೀಸನ್ಸ್ ಎಲ್ಲ ಬರುತ್ತೆ. ಬಟ್ ನೀರು ಇಸ್ ದ ಬೇಸಿಕ್ ನ್ಯೂಟ್ರಿಯೆಂಟ್ ಅಂಡ್ ವೇರ್ ಎವರ್ ಯು ಗೋ ನಿಮ್ಗೆ ಸಿಗುತ್ತೆ. ಇನ್ನೊಂದು ರೀಸನ್ ಹೇಳೋದು, ಐ ಡೋಂಟ್ ವಾಂಟ್ ಟು ಗೋ ಟು ವಾಶ್ರೂಮ್. ಇವಾಗ ನೇಚರ್ ಹ್ಯಾಸ್ ಗಿವನ್ ಯು ದ ನ್ಯಾಚುರಲ್ ವೇ ಟು ಎಕ್ಸ್ಪೆಲ್ ದ ಟಾಕ್ಸಿನ್ಸ್. ಇವಾಗ ನಮ್ಮ ಬಾಡಿಯಲ್ಲಿ ಇರೋ ಟಾಕ್ಸಿನ್ಸ್ ಎಲ್ಲಾನ ಆಚೆ ಕಳಿಸ್ಬೇಕು ಅಂತಾನೆ ಬಾಡಿ ಕಿಡ್ನೀಸು ಇದೆ ನಮಗೆ. ನಾವು ಅದನ್ನೂ ಬೇಡ ಅಂತ ನಾವು ಬಾಡಿಯಲ್ಲೇ ಸ್ಟಾಕ್ ಮಾಡ್ಕೊಂಡಿದ್ರೆ ಅದು ಇವೆಂಚುಲಿ ಯೂರಿಕ್ ಆಸಿಡ್ ಸ್ಟೋನ್ಸ್, ಕಿಡ್ನಿ ಡ್ಯಾಮೇಜ್ ಹಂಗೆ ಆಗುತ್ತೆ. ಸೊ ಇದೇ ಆಗ್ತಾ ಇರೋದು ತುಂಬಾ ಜನ. ಸೊ ಪೀಪಲ್ ಬಂದು ಆಚೆ ಹೋಗಲ್ಲ, ಅಲ್ಲಿ ಹೋಗಲ್ಲ, ಇಲ್ಲ ನನಗೆ ವರ್ಕ್ ಇದೆ, ನನಗೆ ಬ್ರೇಕ್ ಬೇಡ, ಎತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನೀರು ಕುಡಿಯಲ್ಲ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಆದ್ರೆ ನೀರು ಅಟ್ಲೀಸ್ಟ್ 2 to 3 liters ವಿಟಲ್ ನಾರ್ಮಲ್ ಹೆಲ್ತಿ ಅಡಲ್ಟ್ ಅಂದ್ರೆ 2 to 3 liters ವಿ ರೆಕಮೆಂಡ್. ಅದು ಬೇಕೇ ಬೇಕು. ಆಮೇಲೆ ಫ್ರೂಟ್ಸ್. ದಿಸ್ ಇಸ್ ಆಲ್ಸೋ ಅ ಹ್ಯಾಬಿಟ್. ತುಂಬಾ ಜನ ತಗೊಳ್ಳಲ್ಲ. ಫ್ರೂಟ್ಸ್ ತಿಂದ್ರೆ ಅಂದ್ರೆ ಒಬ್ಬೊಬ್ರು ವೀಕ್ಲಿ ಒನ್ಸ್ ತಿಂತೀವಿ, ವೀಕ್ಲಿ 1 or 2 times ತಿಂತೀವಿ ಅಂತಾರೆ. ಇಲ್ಲಾದ್ರೆ ಬರೀ ಒಂದು ಬನಾನಾ ಮಾತ್ರ, ಬಿಕಾಸ್ ಇಟ್ಸ್ ವೆರಿ ಈಸಿ. ಒಂಥರ ಪೂಜೆಗೆ ಇರುತ್ತೆ ಆ ತರ. ಸೊ ಇಟ್ ಇಸ್ ಲೈಕ್ ಇನ್ಸ್ಟೆಂಟ್ ಈಸಿ ಟು ಈಟ್ ಆಲ್ಸೋ ಅಂತ. ಪೂರ್ತಿ ಸಂಚಿಕೆ ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನಲ್ಲಿ.